ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್ ಆಕ್ರೋಶವನ್ನು ಅವರು ಹಾಕಿದ್ದಾರೆ. ರಾಜ್ಯಪಾಲರು ಒಂದು ರೀತಿಯಲ್ಲಿ ಕೂಡ ಬಿಜೆಪಿ ಹೈಕಮಾಂಡ್ ಅಂದರೆ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕೇಳಿದಂತೆ ನಡ್ಕೊಳ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಜೊತೆಗೆ ಪ್ರತಿಭಟನೆ ಮಾಡೋದಕ್ಕೂ ಈಗ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರು ಆಗಿರುವಂಥ ಶಿವಲಿಂಗೇಗೌಡರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನು ಮಾತಾಡೋಣ. ಶಿವಲಿಂಗೇಗೌಡರು, ಇದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೇಳಿದ್ವಲ್ಲ, ಬೆಳಿಗ್ಗೆಯಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿಯಿಲ್ಲ. ಅವರು ಮೊದಲು ಯಾವುದಾದ್ರೂ ಒಂದು ಸಂಸ್ಥೆಯ ಮುಖಾಂತರ ಅದನ್ನು ಎಂಕ್ವೈರಿ ಮಾಡಬೇಕಾಯಿತು, ತನಿಖೆ ಮಾಡಬೇಕಾಯಿತು. ತನಿಖೆ ಮಾಡಿ ಆಪಾದಿತರು ಅಂತೇಳಿ ಮೇಲ್ನೋಟಕ್ಕೆ ಸಾಕ್ಷಿ ಬಂದಾಗ ಅವರು ಕೊಡಬೇಕಾಯಿತು. ಒಂದು. ಎರಡನೇದು, ಒಬ್ಬ ಮುಖ್ಯಮಂತ್ರಿಗೆ ಇವರಿಗೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅಧಿಕಾರ ಇಲ್ಲ. ಕೇಂದ್ರ ಸರ್ಕಾರದ ಒಂದು ಇತ್ತೀಚಿನ ಆದೇಶದ ಪ್ರಕಾರ 17A ಪ್ರಕಾರ ಭ್ರಷ್ಟಾಚಾರ ನಿರ್ಮೂಲನಾ ವ್ಯವಸ್ಥೆ ಒಳಗಡೆ ತಂದಿರತಕ್ಕಂಥ ಕಾನೂನಿನಡಿಯಲ್ಲಿ ಮುಖ್ಯಮಂತ್ರಿಯನ್ನು ಪ್ರಶ್ನೆ ಮಾಡಬೇಕಾದ್ರೆ ಇಲಾಖೆಯ ಮುಖ್ಯಸ್ಥ ಯಾವ ಈ ಒಂದು ಪೊಲೀಸ್ ಇಲಾಖೆಯ ಮುಖ್ಯಸ್ಥ ರಾಜ್ಯಪಾಲರಿಂದ ಪರ್ಮಿಷನ್ ತಗೊಂಡು ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ತಗೊಂಡು ಅವ್ರ ಮೇಲೆ, ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಬೇಕು ಹೊರತು, ತನಿಖೆ ಮಾಡಬೇಕು ಹೊರತು ಬೇರೆ ಯಾರಿಗೂ ಅಧಿಕಾರ ಇಲ್ಲ. ಅದನ್ನು ರಾಜ್ಯಪಾಲರು ತೆಗೆದು ನೋಡಲಿ. ಮೊದಲು ಆ್ಯಕ್ಟು, ಈಗ ಸೆಂಟ್ರಲ್ ಗೌರ್ಮೆಂಟ್ ತಂದಿರೋ ಆ್ಯಕ್ಟನ್ನು ಮೊದಲು ತೆಗೆದು ನೋಡಲಿ, ಆಮೇಲೆ ಅವ್ರು ಪ್ರಾಸಿಕ್ಯೂಷನ್ಗೆ ಹಾಕಲಿ. ಸೊ ಸಹಜವಾಗಿ ಕೂಡ ನೀವು ಹೇಳ್ತಾ ಇದ್ದೀರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ನಾವು ಹೋರಾಟ ಯಾವ ರೀತಿ ನಿಮ್ಮದು ಹೋರಾಟ ಇರುತ್ತೆ? ಹೋರಾಟ ಬಹಳ ಮಟ್ಟಿಗೆ ನಡೆಯುತ್ತೆ. ಹೋರಾಟ ಇದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ಬೋದು. ಇವರು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವವನ್ನು ಆಡಾಗಲೇ ಕೊಲ್ತಾ ಇದ್ದಾರೆ. ಇಂಥ ಒಂದು ವ್ಯವಸ್ಥೆಯನ್ನು ನೋಡಿ ಕೂರ್ಲಿಕ್ಕೆ ಸಾಧ್ಯ ಅಲ್ಲ. ಇದು ಯಾವ ಮಟ್ಟದ ಹೋರಾಟ ಬೇಕಾದ್ರೂ ಆಗ್ಬೋದು ಈ ರಾಜ್ಯದಲ್ಲಿ. ಸಿಎಂ ಹೇಳ್ತಾರೆ, ನಾನು ಕಳಂಕರಹಿತವಾಗಿ ಇಷ್ಟು ವರ್ಷಗಳ ಕಾಲ ರಾಜಕೀಯವನ್ನು ಮಾಡ್ಕೊಂಡ್ಬಂದಿದ್ದೀನಿ, ಈಗ ಕಳಂಕ ತರುವಂಥ ಪ್ರಯತ್ನಗಳು ಪ್ರತಿಪಕ್ಷಗಳಿಂದ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹೌದು, ಕಳಂಕ ತರೋದಕ್ಕೋಸ್ಕರನೇ ಈ ರೀತಿ ಮಾಡ್ತಾ ಇದ್ದಾರೆ. ಕಳಂಕ ತರೋಕ್ಕೋಸ್ಕರನೇ ಈ BJPಯವರು ಮತ್ತು JDSನವರು ಸೇರಿ ರಾಜ್ಯಪಾಲರ ಅಂಗಣವನ್ನು ಉಪಯೋಗಿಸ್ಕೊಂಡು ಅದೊಂದು ಕಚೇರಿ ಮಾಡ್ಕೊಂಡು ರಾಜ್ಯಪಾಲರ ಭವನವನ್ನು ಈ ರೀತಿ ಕೆಟ್ಟ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ರೀತಿಯಲ್ಲಿ ಪಿತೂರಿ ನಡೀತಿದೆ ಅನಿಸ್ತಿದೆಯಾ? CM ಸ್ಥಾನದಿಂದ ಕೆಳಗಿಳಿಸ್ಬೇಕು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಎಲ್ಲೋ ಕಾಂಗ್ರೆಸ್ಸನ್ನು ಒಂಥರ ವೀಕ್ ಮಾಡಬೇಕು, ಅದನ್ನು ರಾಜಕೀಯವಾಗಿ ದೌರ್ಬಲ್ಯಗೊಳಿಸ್ಬೇಕು ಅಂತಕ್ಕಂಥ ಹುನ್ನಾರ ನಡೆಸ್ತಾ ಇದ್ದಾರೆ. ಅಂದರೆ ಈಗಿನ ಬೆಳವಣಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ನಾನು ಹೇಳ್ತಿದ್ದಾರೆ, ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂತ ಹೇಳ್ತಿದ್ದಾರೆ. ಕೊಡಲ್ಲ, ರಾಜೀನಾಮೆ ಕೊಡಲ್ಲ. ರಾಜೀನಾಮೆ ಪ್ರಜಾಪ್ರಭುತ್ವದಲ್ಲಿ ಅಂತಿಮ ಘಟ್ಟ ನ್ಯಾಯಾಂಗ. ನ್ಯಾಯಾಲಯದ ಮೊರೆ ಹೋಗ್ತೀವಿ, ನ್ಯಾಯಾಲಯ ಏನು ಹೇಳುತ್ತೆ ಅದು ಕೇಳ್ತೀವಿ. ಅಂದರೆ ಸಿಎಂ ಯಾವುದೇ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡಬಾರ್ದು ಅಂತ ನೀವು ಕೂಡ ಹೇಳ್ತಾ ಇದ್ದೀವಿ. ಇಡೀ ನಾವು ಒಕ್ಕೊರಲಿನಿಂದ 136 ಜನ MLAಗಳು ಹೇಳ್ತೀವಿ, ಕ್ಯಾಬಿನೆಟ್ ಸಚಿವರು ಹೇಳ್ತಾರೆ, ನಮ್ಮ ಇಡೀ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ನಾವು ಹೇಳ್ತಾ ಇದ್ದೀವಿ, ಇದು ಒಂದು ಷಂಡಾಂತರ, ಇದಕ್ಕೆ ನಾವು ಕೊಡಬಾರ್ದು. ಇದನ್ನು ಅಂತಿಮ ಘಟ್ಟನ ಈ ಮುಂದೆ ಈ ರಾಜ್ಯದಲ್ಲಿ ಇಂಥ ಕೆಟ್ಟ ಪ್ರವೃತ್ತಿಯ ರಾಜ್ಯಪಾಲ ಬರಬಾರ್ದು. ಈ ರಾಜ್ಯಪಾಲರ ಅಂಗಣವನ್ನು ಏನು ಕಚೇರಿಯನ್ನು ಒಂದು ಕಚೇರಿ ಮಾಡ್ಕೊಂಡಿದ್ದಾರೆ, ಇದನ್ನು ತಪ್ಪಿಸ್ಬೇಕು. ಇದಕ್ಕೆ ಹೋರಾಟ ಶತಸಿದ್ಧ. ಅಲ್ಲ, ಈ ಒಂದು ಮಾತನ್ನು ನಿಮ್ಮಲ್ಲೇ ಹೇಳ್ತಾ ಇರುವಂಥದ್ದು, ಕುಮಾರಸ್ವಾಮಿ ಅವ್ರದ್ದು ಕೂಡ ಈ ಥರ ಪ್ರಾಸಿಕ್ಯೂಷನ್ ಕೊಟ್ಟಿದ್ರು, ಮತ್ತು ಜೊಲ್ಲೆ ಅವ್ರದ್ದೆಲ್ಲ ಕೊಟ್ಟಿದ್ರು. 4 ಜನದಿದೆ. ಕುಮಾರಸ್ವಾಮಿ ಅವ್ರದ್ದು ಇದೆ, ಜೊಲ್ಲೆ ಅವ್ರದ್ದು ಇದೆ, ಜನಾರ್ದನ್ ರೆಡ್ಡಿದು ಇದೆ, ಇನ್ನೊಬ್ಬ MLAದು ಇದೆ, ಬೇಕಾದಷ್ಟಿದ್ದಾವೆ. ಪ್ರಾಸಿಕ್ಯೂಷನ್ಗೆ ತನಿಖೆಯ ಅಂಗಸಂಸ್ಥೆಗಳು, ತನಿಖಾ ಇಲಾಖೆ ತನಿಖೆಯನ್ನು ಮಾಡಿ ತಂದು ಪ್ರಾಸಿಕ್ಯೂಷನ್ಗೆ ಕೊಡಿಂದ್ರೆ ಕೊಡ್ತಾ ಇಲ್ಲ. ಇಲ್ಲಿ ಏನೂ ಇಲ್ದಲೇ ಪ್ರಾಸಿಕ್ಯೂಷನ್ಗೆ ಕೊಡ್ತಾವ್ರೆ. ಸೊ ಇದಿಷ್ಟು ಕೂಡ ಶಾಸಕರಾಗಿರುವ ಶಿವಲಿಂಗೇಗೌಡರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.